ಈಗ ನನ್ನನ್ನು ಯಾರು ಇಮಿಟೇಟ್ ಮಾಡ್ಬೇಕು ಗೊತ್ತಾ? ಗಿಲ್ಲಿ ಅಣ್ಣ ಶರ್ಟ್ ಬಿಟ್ಟು ಕೊನೆಯಲ್ಲಿ ಪದ. ರಾಶಿಕ್ ಅವರೇ, ಈ ಮನೆಯಲ್ಲಿ ಕೂಗಾಡೋದ್ರಿಂದ ಮಾತ್ರ ಕಮೆಂಟ್ ಮಾಡೋದ್ರಿಂದ ಚಪ್ಪಳೆ ತಗೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸ ಕಣ್ಣುಗಳೇ ನೋಡೋದಕ್ಕೆ ಯಾಕೋ ನಾನ್ ಹೇಳ್ತಾ ಇದ್ದೆ ಹೇಳ್ಬೇಕು ಅನ್ನಿಸ್ತು. ಹೇಳ್ದೆ. ನಮ್ಮ ಗಿಲ್ಲಿ ನಟ ಅಂತಂದ್ರೆ ಸುಮ್ನೆನೇನ್ರಿ? ಗಿಲ್ಲಿ ನಟ ಅಂತಂದ್ರೆ ಕಾಮಿಡಿ ಕಿಲಾಡಿ ಆಗ್ಬೋದು, ಭರ್ಜರಿ ಬ್ಯಾಚುಲರ್ಸ್ ಆಗ್ಬೋದು, ಅಥವಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗ್ಬೋದು. ಇದರಲ್ಲಿ ಏನಂತಾರೆ, ಕಂಟೆಸ್ಟೆಂಟ್ ನ ಜೊತೆಗೆ ಅದಾದ್ಮೇಲೂ ಕೂಡ ಪ್ರಾಪರ್ಟೀಸ್ ಕಾಮಿಡಿ ಮಾಡ್ಸೋರು ಯಾರ ಹತ್ರ? ನಮ್ ಗಿಲ್ಲಿ ಹತ್ರ. ಸೊ ಅದನ್ನೆಲ್ಲರೂ ಕೂಡ ನೀವು ನೋಡಿದ್ದೀರಿ, ಮೆಚ್ಕೊಂಡಿದ್ದೀರಿ. ಅದೇ ತರದಲ್ಲಿ ಈಗ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರ ಸ್ಪೂಪ್ ಮಾಡ್ತಾ ಇರುವಂತದ್ದು ನಮ್ಮ ಗಿಲ್ಲಿ ಅವರು. ಅಂದ್ರೆ ಕಿಚ್ಚ ಸುದೀಪ್ ಅವರೇ ಹೇಳ್ತಾರೆ, ಗಿಲ್ಲಿ ನೀನ್ ಆಗ್ಬಿಡ್ತೀನಿ ಅಣ್ಣ, ಹೇಳ್ರಣ ಅಂತ ಅಂತೀನಿ. ಸೊ ನೀನ್ ನಾನಾಗಿ ಏನ್ ಮಾಡ್ತೀಯ ಮಾಡು ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನ್ಗೆ ಹೇಳ್ತಕ್ಕಂತ ಕೆಲಸ ಮಾಡ್ತಾರೆ. ಆಗ ಗಿಲ್ಲಿ ನಟ ಅಲ್ಲೂ ಕೂಡ ಅಂದ್ರೆ ನೋಡಿ, ನಮ್ಮ ಹಳ್ಳಿ ಪ್ರತಿಭೆ, ಒಂದು ಚಿಕ್ಕ ಗ್ರಾಮದಿಂದ ಬಂದಿರತಕ್ಕಂತ ಒಬ್ಬ ಹುಡುಗ, ಓಕೆನಾ, ಒಂದು ಮೊಬೈಲ್ ನಲ್ಲಿ ಏನೋ ಮಾಡ್ಬೇಕು ನಾನು, ಏನೋ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ನಿಂತ್ಕೊಂಡಂತ ಒಬ್ಬ ಹುಡುಗ ಯಾರು? ನಮ್ಮ ಗಿಲ್ಲಿ. ಹಂಗೆ ನಿಂತ್ಕೊಂಡಂತ ಒಬ್ಬ ಹುಡುಗ ಇವತ್ತು ಬಿಗ್ ಬಾಸ್ ಅನ್ನೋ ಒಂದು ಶೋ, ರಿಯಾಲಿಟಿ ಶೋ, ಅಂದ್ರೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಈಗ ಅದು ಬಿಡಿ, ಅದು ಕೂಡ ಈಗ ಫೇಕ್ ಆಗೋಗ್ಬಿಟ್ಟಿದೆ. ಯಾರು ಬೇಕೋ ಸಿಕ್ಕಿದವ್ರನ್ನ ತಗೊಳ್ಳೋ ಅಂತದ್ದಾಗಿದೆ. ದುಡ್ಡಿರೋರ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಅವ್ರಿಗೆ ಏನಾದ್ರೂ ಮಾಡಿರ್ಲಿ, ಒಳ್ಳೇದಾದ್ರೂ ಮಾಡಿರ್ಲಿ, ಕೆಟ್ಟದಾದ್ರೂ ಮಾಡಿರ್ಲಿ, ಫೇಮಸ್ ಆಗಿದ್ರು ಅಂತಂದ್ರೆ ಸಾಕು, ಅವ್ರನ್ನ ಗುರ್ತಿಡಿಯುವಂತದ್ದಾಗ್ಬೋದು. ಅಂದ್ರೆ ಬಿಗ್ ಬಾಸ್ಗೆ ಎಳ್ಕೊಂಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಸೋನು ಶ್ರೀನಿವಾಸ ಗೌಡ, ಓಕೆನಾ. ಸೊ ಆದ್ರೆ ಗಿಲ್ಲಿ ಆ ತರ ಬಂದಂತವನಲ್ಲ. ಒಂದೊಂದೇ ಶೋನ ಅಂದ್ರೆ ಕಷ್ಟಪಟ್ಟು ಒಂದು ಮೊಬೈಲ್ ಹಳ್ಳಿಯಿಂದ ಬಂದಿರತಕ್ಕಂತ, ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರತಕ್ಕಂತ ಹುಡುಗ ಒಂದು ಮೊಬೈಲ್ ನ ಮೂಲಕ, ಓಕೆನಾ, ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದ್ದು ಅಲ್ದೇನೆ ಅದಾದ್ಮೇಲೆ ಏನು ಕಾಮಿಡಿ ಕಿಲಾಡಿ ಶೋಗಳಿಗೆ ಬರೋದಾಗ್ಲಿ, ಕಾಮಿಡಿ ಕಿಲಾಡಿ ಶೋಗಳಲ್ಲೂ ಕೂಡ ಒಂದು ಅದ್ಭುತವಾದಂತ ಹೆಸರು ಮಾಡ್ದಂತ ನಮ್ಮ ಗಿಲ್ಲಿ, ಆ ಹೆಸರು ಮಾಡಿದ್ರ ಜೊತೆಗೆ ಇದ್ದಕ್ಕಿದ್ದಂಗೆ ಭರ್ಜರಿ ಬ್ಯಾಚುಲರ್ಸ್ಗೂ ಕೂಡ ಹೋಗುವಂತದ್ದು, ಭರ್ಜರಿ ಬ್ಯಾಚುಲರ್ಸ್ ಆದ್ಮೇಲೆ ಮತ್ತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಹೋಗುವಂತದ್ದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಹೋಗಿ ಮತ್ತೆ ಕಾಮಿಡಿ ಕಿಲಾಡಿಗಳಲ್ಲಿ ಪ್ರಾಪರ್ಟೀಸ್ ಕಾಮಿಡಿ ಮಾಡುವಂತದ್ದು. ಪ್ರಾಪರ್ಟೀಸ್ ಕಾಮಿಡಿ ಅಂತಂದ್ರೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಅಂದ್ರೆ ಒಂದು ಪ್ರಾಪರ್ಟೀಸ್ ನ ಇಟ್ಕೊಂಡು, ಓಕೆನಾ, ಏನಂತಾರೆ, ಹಿಂಗೆ ಮಾಮೂಲಿ ಏನೋ ಒಂದು ಡ್ರೈವಿಂಗ್ ಎಂದು ಒಂದು ಇದನ್ನ ಇಟ್ಕೊಳ್ಳೋದು, ಆಮೇಲೆ ಲಾಂಗ್ ಇಟ್ಕೊಳ್ಳೋದು, ಲಾಂಗ್ ಡ್ರೈವ್, ಆ ಡ್ರೈವ್ ಈ ಡ್ರೈವ್ ಅಂತ ಅಂದ್ಕೊಂಡು, ಅದು ಅಷ್ಟು ಸುಲಭ ಅಲ್ಲ. ಒಂದು ಪ್ರಾಪರ್ಟೀಸ್ ಕಾಮಿಡಿ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅದನ್ನ ಗಿಲ್ಲಿಗೆ ವರದಾನವಾಗಿ ಜಿ ಕನ್ನಡದಿಂದ ಸಿಗತ್ತೆ. ಅಂದ್ರೆ ಈಗ ಶೋ ಆದ್ಮೇಲೆ ಕೆಲವ್ರನ್ನೆಲ್ಲ ನೀವು ನೋಡಿರ್ಬಹುದು, ಅವ್ರು ಏನು ಒಂದು ರಿಯಾಲಿಟಿ ಶೋಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದಾದ್ಮೇಲೆ ಅವ್ರನ್ನ ಬೇರೆ ಯಾವ್ದಕ್ಕೋ ಬೇರೆ ಬೇರೆ ಶೋಗಳಿಗೆ ಹಾಕೊಂತಾರೆ ವಿನಃ ಅದೇ ಶೋಗೆ ಮತ್ತೆ ಕರೆಸುವಂತದ್ದು ತುಂಬಾ ವಿರಳ. ಅದ್ರಲ್ಲಿ ಗಿಲ್ಲಿಗೆ ಮತ್ತೆ ವರದಾನವಾಗಿ ಸಿಗತ್ತೆ ಪ್ರಾಪರ್ಟೀಸ್ ಕಾಮಿಡಿ ಮಾಡೋದಕ್ಕೆ. ಅಂದ್ರೆ ಜಿ ಕನ್ನಡದ ದತ್ತು ಪುತ್ರ ಆಗೋಗ್ಬಿಡ್ತಾರೆ ಗಿಲ್ಲಿ. ಸೊ ಜಿ ಕನ್ನಡದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿ ಇದ್ದಕ್ಕಿದ್ದಂಗೆ ಬಿಗ್ ಬಾಸ್ಗೆ ಬರ್ತಾರೆ. ಬಿಗ್ ಬಾಸ್ಗೆ ಬಂದಾದ್ಮೇಲೂ ಕೂಡ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಏನ್ ಅವನ ಆವಳಿ ಅಂತೂ ಕಮ್ಮಿ ಆಗಿಲ್ಲ ಗುರು, ಓಕೆನಾ. ಗಿಲ್ಲಿಗೆ ಇರುವಂತ ಫ್ಯಾನ್ ಬೇಸ್, ಈಗೇನ್ ನಮ್ಮ ಕರ್ನಾಟಕದಲ್ಲಿ ರಿಯಾಲಿಟಿ ಶೋಗೆ ಈ ಲೆವೆಲಿನ ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಮಾಡಿದವನು ಯಾರಾದ್ರೂ ಒಬ್ಬ ಇದಾನೆ ಅಂತಂದ್ರೆ ಅದು ಗಿಲ್ಲಿ ನಟ ಅಂತ ಅಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಬಹುದು. ಯಾಕೆ ಹೆಮ್ಮೆಯಿಂದ ಹೇಳ್ಬಹುದು ಅಂತಂದ್ರೆ, ಗಿಲ್ಲಿ ನಟ ಅಂತಕ್ಕಂತ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ರಿಯಾಲಿಟಿ ಶೋ ಈಗ 12 ಸೀಸನ್ಸ್ ಆಗಿದೆ ಗುರು. 12 ಸೀಸನ್ಸ್ ಅಲ್ಲಿ, ಈ 12 ಸೀಸನ್ಸ್ ಅಲ್ಲಿ ಯಾರು ಈ ಲೆವೆಲಿಗೆ ಅಂದ್ರೆ ಹನುಮಂತ ಆಗ್ಬಹುದು, ಡ್ರೋನ್ ಪ್ರತಾಪ್ ಆಗ್ಬಹುದು, ಓಕೆನಾ, ವಿನ್ನರ್ ಆಗಿ ಮತ್ತೆ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಮಾಡಿದಂತವ್ರು ಸುಮಾರು ಜನ ಇದ್ರು ಕೂಡ ಅವ್ರೆಲ್ರೂ ಎನರ್ಜಿನ ಗಿಲ್ಲಿ ಒಬ್ಬನೇ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವ್ರು ಎಲ್ರು ಎನರ್ಜಿ ಹಾಕಿ ಗಿಲ್ಲಿ ಒಬ್ಬನೇ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಇದು ಸಾಧಾರಣ ವಿಚಾರ ಅಂತೂ ಅಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಕಾಮಿಡಿ ಮಾಡ್ಕೊಂಡು ಓಡಾಡ್ತಾನೆ ಅಷ್ಟೇ ಅಲ್ಲ, ಗಿಲ್ಲಿ ಕಾಮಿಡಿ ಮಾಡೋದು ಕೂಡ ಈಗ ಏನಂತಾರೆ, ಈಗ ಯಾರ ಆತರ ಕಮೆಂಟ್ ಮಾಡ್ತಿರಲ್ಲ, ಅವಂದೇನ್ ಬಿಡ್ರಿ ರೀ, ದೊಡ್ಡ ವಿಷಯನ ಒಂದು, ಏನೊಂದ್ ಕಾಮಿಡಿ ಮಾಡ್ಕೊಂಡು ಓಡಾಡೋ ದೊಡ್ಡ ವಿಷಯನ ಅಂತ ಹೇಳ್ತಿರಲ್ಲ, ತಾಕತ್ತಿದ್ರೆ ನಿಮ್ಗೆ
ತಾಕತ್ತು ಅನ್ನೋದಿದ್ರೆ ಆ ತರ ಕಂಟಿನ್ಯೂಸ್ ಸ್ಪಾಟ್ ಕಾಮಿಡಿ ಮಾಡುವಂತದ್ದು ಯಾರಾದ್ರೂ ಇದ್ರೆ ಬನ್ನಿ ಮಾಡಿ. ತಾಕತ್ತಿದೆಯಾ ನಿಮ್ಗೆ? ಕಾಮಿಡಿ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ. ಓಕೆ, ನಮ್ಮ ಮನ್ಸಿನಲ್ಲಿ ಏನೇ ದುಃಖ ಇದ್ರೂ ಕೂಡ ಒಂದು ಕಾಮಿಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಕಾಮಿಡಿ ಆಕ್ಟರ್ಸ್ಗಳು ಅಂತಂದ್ರೆ ಅವ್ರಿಗೆ ಆದಂತ ಒಂದು ಲೆವೆಲ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಆ ಲೆವೆಲ್ ನಲ್ಲಿ ಮುಂಚೂಣಿ ಸ್ಥಾನಕ್ಕೆ ಗಿಲ್ಲಿ ಬರ್ತಾನೆ. ಯಾಕೆಂದ್ರೆ ಈಗ ನೋಡಿ, ಚಂದ್ರಪ್ರಭು ಅವರು ಇದ್ರು ಕಣ್ರಿ. ಅರ್ಥ ಆಗ್ತಾ ಇದೆಯಾ? ಚಂದ್ರಪ್ರಭು ಅವರು ಕೂಡ ಇದ್ರು. ಆದ್ರೆ ಚಂದ್ರಪ್ರಭು ಅವರನ್ನ ಮೀರಿಸುವಂತ ಕಾಮಿಡಿ ನಮ್ಮ ಗಿಲ್ಲಿ ಮಾಡ್ತಾ ಇದ್ದಾನೆ. ಅದ್ರಲ್ಲಿ ಬೇರೆ ಡೌಟ್ಸೇ ಇಲ್ಲ ಬಿಡಿ. ಓಕೆನಾ? ಸೊ ಅದಕ್ಕೋಸ್ಕರ ಇವತ್ತು ಕಿಚ್ಚ ಸುದೀಪ್ ಅವರೇ, ಸ್ವತಃ ಕಿಚ್ಚ ಸುದೀಪ್ ಅವರೇನೆ ಓಕೆ ನಂತರ ನೀವು ಮಾಡಿ, ನಿಮ್ ತರ ನಾನ್ ಮಾಡ್ತೀನಿ ಅಣ್ಣ, ಹೇಳಿ ಅಣ್ಣ ಅಂತ ಅನ್ಬಿಟ್ಟು ಹಿಂಗ್ ನಿಂತ್ಕೊಂತಾರೆ ಅಂದ್ರೆ ಅದು ಸಾಧಾರಣ ವಿಚಾರ ಅಲ್ಲ. ಆ ತರ ಕಿಚ್ಚ ಸುದೀಪ್ ಅವರೇನೆ ನಿಂತ್ಕೊಂಡು ಗಿಲ್ಲಿ ಇಮಿಟೇಟ್ ಮಾಡೋದು ಅಂತಂದ್ರೆ ಅದು ಸಾಧಾರಣ ವಿಚಾರನ? 31 ವರ್ಷದ ಜರ್ನಿ ಇದೆ ರೀ ಇಂಡಸ್ಟ್ರಿಲಿ ಕಿಚ್ಚ ಸುದೀಪ್ ಅವ್ರಿಗೆ. ಆ 30 ವರ್ಷ ಜರ್ನಿಲಿ ಎಂತೆಂಥವ್ರನ್ನ ನೋಡಿರ್ಬೋದು, ಎಂತೆಂಥ ಆಟಗಳನ್ನ ಆಡಿರ್ಬೋದು, ಎಂತೆಂಥವ್ರಿಗೆ ನೀರ್ ಕುಡಿಸಿರ್ಬೋದು, ಎಂತೆಂಥವ್ರಿಂದ ನೀರ್ ಕುಡ್ದಿ ಕಲ್ತಿರ್ಬೋದು ಬುದ್ಧಿನ, ಅಲ್ವಾ? ಸೊ ಅಂತ ಒಬ್ಬ ನಟ ನಮ್ಮ ಗಿಲ್ಲಿ ನಟನ ಒಂದು ಕಾಮಿಡಿನ ಇಮಿಟೇಟ್ ಮಾಡ್ತಾರೆ, ಗಿಲ್ಲಿ ನಟನ್ನೇ ಇಮಿಟೇಟ್ ಮಾಡ್ತಾರೆ ಅಂತಂದ್ರೆ ಅದು ಸಾಧಾರಣ ವಿಚಾರನೇ ಅಲ್ಲ. ಈಗ ಕಿಚ್ಚ ಸುದೀಪ್ ಅವರ ತರ ಇಮಿಟೇಟ್ ಮಾಡುವಂತವ್ರೇನೆ ಸುಮಾರು ಜನ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸುಮಾರು ಜನ ಇದ್ದಾರೆ ಕಿಚ್ಚ ಸುದೀಪ್ ಅವ್ರ ತರ ಇಮಿಟೇಟ್ ಮಾಡೋರು. ಆದ್ರೆ ಸ್ವತಃ ಕಿಚ್ಚ ಸುದೀಪ್ ಅವರು ಗಿಲ್ಲಿ ತರ ಇಮಿಟೇಟ್ ಮಾಡಿದ್ದು ಮೊದಲನೇ ಬಾರಿ. ಮತ್ತೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸಿನ ಒಂದು ವೇದಿಕೆಯಲ್ಲಿ ಈ ತರ ಅಂದ್ರೆ ಏನ್ 12 ಸೀಸನ್ ಆಗಿದೆ, ಆ 12 ಸೀಸನ್ ನಲ್ಲಿ ಈ ಲೆವೆಲ್ಗೆ ಇಮಿಟೇಟ್ ಮಾಡಿದಂಥದ್ದು ಬೇರೆ ಯಾರನ್ನೂ ನಾನು ನೋಡಿಲ್ಲ. ಅಂದ್ರೆ ಮಾಡಿದ್ದಾರೆ ಚಿಕ್ಕ ಪುಟ್ಟದು, ಆದ್ರೆ ಈ ಲೆವೆಲ್ಗೆ ಸ್ವತಃ ಒಂದು ಎಪಿಸೋಡ್ ನಲ್ಲಿ ಅವಂದೇ ಗಿಲ್ಲಿದೇನೆ ಮಾತಾಡುವಂತದ್ದಾಗತ್ತೆ ಅಂತಂದ್ರೆ, ಒಂದು ಪ್ರೋಮೋ ಪೂರ್ತಿ ಬರೀ ಗಿಲ್ಲಿದು ಮತ್ತೆ ಸುದೀಪ್ ಅವ್ರದೇ ಇರುತ್ತೆ ಅಂದ್ರೆ ಅದು ಸಾಧಾರಣ ವಿಚಾರ ಅಂತೂ ಖಂಡಿತವಾಗಿ ಅಲ್ಲ. ಆ ಒಂದು ವಿಚಾರಕ್ಕೆ ಖಂಡಿತವಾಗಿ ಖುಷಿ ಆಗತ್ತೆ. ಮತ್ತೆ ಇನ್ನು ಕೆಲವು ಬೇಜಾರಿನ ಸಂಗತಿಗಳಿದಾವೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂತ ಕೊಡ್ತೇನೆ. ಅಂದ್ರೆ ಬೇಜಾರಿನ ಸಂಗತಿ, ನೆನ್ನೆ ಕಿಚ್ಚ ಸುದೀಪ್ ಅವರು ಏನ್ ಮಾಡಿದ್ರು, ಏನ್ ಬಿಟ್ರು, ನಿನ್ನೆ ಏನೇನೆಲ್ಲ ಆಯ್ತು, ಇನ್ನು ಏನೇನೆಲ್ಲ ಮಾಡ್ಬೋದಾಗಿತ್ತು, ಓಕೆನಾ? ಜನರ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ, ಜನರು ಏನ್ ಕ್ವಶನ್ ನ ರೈಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಏನಕ್ಕೋಸ್ಕರ ಕ್ವಶನ್ ನ ಕೇಳೋದಕ್ಕೆ ಬರ್ತಾ ಇದಾರೆ ಜನಗಳು, ಅದನ್ನೆಲ್ಲಾನು ಕೂಡ ಇವತ್ತು ಅಂದ್ರೆ ಏನು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೆಕ್ಸ್ಟ್ ನಾನು ವಿಡಿಯೋ ಮಾಡಿದಾಗ ಖಂಡಿತವಾಗಿ ತಿಳಿಸ್ಕೊಂಡ್ ಕೊಡ್ತೀನಿ. ನಿಮ್ಗೇನ್ ಅನ್ನಿಸ್ತು ಅಂದ್ರೆ ಗಿಲ್ಲಿಯ ಒಂದು ವಿಚಾರಧಾರಣೆಯನ್ನ ಕುರಿತು ಕಿಚ್ಚ ಸುದೀಪ್ ಅವರು, ಸ್ವತಃ ಕಿಚ್ಚ ಸುದೀಪ್ ಅವರೇನೆ ಇಮಿಟೇಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ಖುಷಿ ತಂದಿದ್ಯಾ, ದುಃಖ ತಂದಿದ್ಯಾ, ಅಥವಾ ಏನ್ ಇದ್ರ ಅವಶ್ಯಕತೆ ಇತ್ತಾ? ಮಾತಾಡುವಂಥದ್ದು 1000 ಇದೆ ಸುದೀಪ್ ಅವರು, ಓಕೆನಾ? ಅಂದ್ರೆ ಅಶ್ವಿನಿ ಅವರ ವಿಚಾರದಲ್ಲಿ ಅದು ನೆಕ್ಸ್ಟ್ ಹೇಳ್ತೇನೆ ನಾನು ಏನೇನು ಎತ್ತೆತ್ತ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂದ್ರೆ ಮಾತಾಡುವಂಥದ್ದು 1000 ಇತ್ತು, ಆದ್ರೂ ಕಿಚ್ಚ ಸುದೀಪ್ ಅವರು ಇಮಿಟೇಟ್ ಮಾಡ್ಕೊಂಡು ಒಂದು ಎಪಿಸೋಡ್ ನ ಮೂವ್ ಮಾಡುವಂಥದ್ದು ಅವಶ್ಯಕತೆ ಇತ್ತಾ? ಅಥವಾ ಒಂದು ಸೀನ್ ನಲ್ಲೇ ಆಗ್ಲಿ, ಗಿಲ್ಲಿ ವಿಚಾರಕ್ಕೆ ಅಂತ ಬಂದಾಗ ಗಿಲ್ಲಿದು ಒಂದು 10 ನಿಮಿಷ ಕಾನ್ವರ್ಸೇಷನ್ಸ್, ಒಂದು 10-15 ನಿಮಿಷ ಕಾನ್ವರ್ಸೇಷನ್ಸ್ ಆಗ್ಬೋದು. ಸೊ 10-15 ನಿಮಿಷ ಈ ತರ ಕಾಮಿಡಿ ಮಾಡುವಂತ ಅವಶ್ಯಕತೆ ಇತ್ತ ಅನ್ನಿಸ್ತಾ? ಅಥವಾ ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರ ಒಂದು ಒಳ್ಳೆ ಮನಸ್ಥಿತಿ ಬಗ್ಗೆ ಏನ್ ಅನ್ನಿಸ್ತು ನಿಮ್ಗೆ? ಅಥವಾ ಕಿಚ್ಚ ಸುದೀಪ್ ಅವರು ತಗೊಂಡಂತ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತೆ ಗಿಲ್ಲಿ ಕೆಲವು ಕಾಮಿಡಿ ಮಾಡ್ತಾನಲ್ಲ ಒಳಗಡೆಗೆ, ತಾವೆಲ್ಲರೂ ಕೂಡ ಅಲ್ಲೇನೆ ಈಗ ಪ್ರೋಮೋ ಹಾಕಿರೋದ್ರಿಂದ ಎಲ್ಲರೂ ನೋಡಿರ್ತೀರಿ, ಓಕೆನಾ? ನಿಮ್ಗೆ ಏನ್ ಅನ್ನಿಸ್ತು ಮಿಸ್ ಮಾಡದೆ ಕಮೆಂಟ್ ನ ಮೂಲಕ ತಿಳಿಸಿ. ಮತ್ತೆ ಯಾರೆಲ್ಲ ಇನ್ನೂ ಹೊಸದಾಗಿ ನಮ್ಮ ಚಾನಲ್ ನ ಇವತ್ತೇ ಫಸ್ಟ್ ನೋಡ್ತಾ ಇದ್ದೀರಿ, ದಯವಿಟ್ಟು ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ನಮ್ಮನ್ನ ಬೆಂಬಲಿಸಿ, ನಮ್ಮ ಚಾನಲ್ ಅನ್ನ ಬೆಂಬಲಿಸಿ. ಇನ್ನೂ ಹೊಸ ವಿಡಿಯೋಗಳು ನಿಮಗಾಗಿ ಕಾದಿರುತ್ತೆ. ನಮಸ್ಕಾರ.